ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಸೀರೆ ಕುಚ್ಚು ಡಿಸೈನ್ನ ಶೇರ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ನ ಮಾಡೋದಕ್ಕೆ ನಾನು ತೊಗೊಂಡಿರೋ ನೀಡಲ್ ನಂಬರ್ ಬಂದುಬಿಟ್ಟು 10.75 mm ಇದೆ. ಮತ್ತು ನಾನಿಲ್ಲಿ 6 ದಾರನ ತೊಗೊಂಡು ನಾಟ್ ಹಾಕ್ಕೊಂಡು ಲೇಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಅದ್ರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಸಲ ಸೇಫ್ಟಿಗೆ ಅಂತ ಮತ್ತೆ ಒಂದು ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಸಲ ಲಾಕ್ ಮಾಡಿದ್ದಾದಮೇಲೆ ನಾನಿಲ್ಲಿ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಈ ಥರ ಸ್ವಲ್ಪ ಕ್ರಾಸಾಗಿ ಲೇಸ್ಗೆ ಚುಚ್ಚಿ ಈ ಥರ ದಾರನ ಈಚೆ ತೆಗೆದು 2 ಲೂಪಿಂದ ಒಂದು ಸಲ ದಾರನ ತೆಗೆದು ಅದಾದಮೇಲೆ ಮತ್ತೆ 2 ಲೂಪಿಂದ ಒಂದು ಸಲ ದಾರನ ತೆಗೆದು ಅದಾದಮೇಲೆ ಕೊನೆಗೆ ಎರಡು ದಾರ ಉಳ್ಕೊಳ್ಳುತ್ತೆ. ಮತ್ತು ಆ 2 ದಾರನೂ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಚೈನ್ ಹಾಕ್ಕೊಂಡಾದ್ಮೇಲೆ ಈ ಥರ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಚಿಕ್ಕ ಸೈಜ್ದು ಬೀಡು 2 mm ಸೈಜ್ದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸಲ ಮತ್ತೆ ಬೀಡನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಈ ಥರ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ನಾವೇನು ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿರ್ತೀವಿ ಅದ್ರ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ. ಆ ಗ್ಯಾಪಲ್ಲಿ ನಾನೀಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇರೋವಂಥದ್ದು. ಒಂದು ಸಲ ವರ್ಕ್ ಮಾಡ್ಕೊಂಡಿದ್ದಾಗಿದೆ. ಈಗ ಮತ್ತೆ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇರೋವಂಥದ್ದು. 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಮತ್ತು ಕೊನೆಯದಾಗಿ 2 ದಾರದಿಂದ ಒಂದು ಸಲ ಈ ಥರ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಈಗ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಮತ್ತು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ಮತ್ತು 2 ದಾರದಿಂದ ಒಂದು ಸಲ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇರೋವಂಥದ್ದು. ನಾವೇನು ಸ್ಟಾರ್ಟಿಂಗಲ್ಲಿ ತ್ರಿಬಲ್ ಕ್ರೋಶೆನ ಸೈಡಲ್ಲಿ ಸ್ವಲ್ಪ ಕ್ರಾಸಿಗೆ ಚುಚ್ಚಿ ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿರ್ತೀವಲ್ಲ ಆ ಲೂಪಲ್ಲೇ ನಾವು 5 ಸಲ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಬೇಕಾಗುತ್ತೆ. ಈಗ ಕೊನೆಯದು 5ನೇ ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಕೊತಾ ಇರೋವಂಥದ್ದು. ಹೀಗೆ ಕೊನೆಯದು 5ನೇದು ತ್ರಿಬಲ್ ಕ್ರೋಶೆನೂ ಸಹ ವರ್ಕ್ ಮಾಡ್ಕೊಂಡಿದ್ದಾಗಿದೆ. ಈ ಥರ 5 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೈಟಾಗಿ ಇಟ್ಬಿಟ್ಟು ಬಟ್ಟೆನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ನಾನೀಗ ಬಟ್ಟೆಗೆ ಲಾಕ್ನ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾವು ಬಟ್ಟೆಗೆ ಲಾಕ್ ಮಾಡುವಾಗ ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆ ಸುಕ್ಕಬಾರ್ದೇ ಇರೋ ಥರ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಆಚೆ ಕಡೆ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ದಯವಿಟ್ಟು ಕ್ಷಮಿಸಿ. ಈ ಥರ ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾನಿಲ್ಲಿ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಮತ್ತು ಸ್ವಲ್ಪ ಕ್ರಾಸಿಗಾಗಿ, ಜಾಸ್ತಿ ಬೇಡ, ಸ್ವಲ್ಪ ಕ್ರಾಸಿಗೆ ಚುಚ್ಬಿಟ್ಟು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ಈ ಥರ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚೈನ್ನ ಹಾಕೋತೀನಿ. ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲೆ ಕೆತ್ಬಿಟ್ಟು ಏನು ಬೀಡ್ ಹಾಕಿದ್ವಲ್ಲ ಅದೇ ಥರ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಮತ್ತೆ ಈಗ ನಾವು ಏನು ಅದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿರ್ತೀವಿ ಆ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಾ ಇರುತ್ತಲ್ಲ ಆ ಗ್ಯಾಪಲ್ಲಿ ಮತ್ತೆ ಈಗ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇರೋವಂಥದ್ದು. ಪ್ರತಿಯೊಂದು ಗ್ಯಾಪಲ್ಲೂ ನಾವು 5 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕಾಗುತ್ತೆ. ಒಂದು ತ್ರಿಬಲ್ ಕ್ರೋಶೆ ಆಗಿದೆ. ಈಗ 2ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ತಾ ಇರೋವಂಥದ್ದು. ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು 2 ಲೂಪಿಂದ ಒಂದು ಸಲ ದಾರನ ತೆಗೆದು ಮತ್ತೆ 2 ಲೂಪಿಂದ ಒಂದು ಸಲ ದಾರ ತೆಗೆದು ಕೊನೆಯದಾಗಿ ಉಳ್ಕೊಳ್ಳೋ 2 ಲೂಪಲ್ಲಿ ಮತ್ತೆ ಒಂದು ಸಲ ದಾರನ ಒಂದು ಮಾಡೋವಂಥದ್ದು. ಇದು 2ನೇ ಕಂಬ ಆಗಿದೆ. ಈಗ 3ನೇ ಕಂಬ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು
ಲೂಪಿಂದ ಒಂದು ಸಲ ದಾರನ ತೆಗೆದ್ರೆ 4 ಲೂಪ್ ಉಳ್ಕೊಳ್ಳುತ್ತೆ, ಮತ್ತು 2 ಸಲ ಒಂದು ಸಲ ದಾರನ ತೆಗೆದ್ರೆ 2 ಲೂಪ್ ಉಳ್ಕೊಳ್ಳುತ್ತೆ. ಕೊನೆಯದಾಗಿ ಉಳ್ಕೊಳ್ಳೋ 2 ಲೂಪ್ನ ಒಂದು ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಕಂಪ್ಲೀಟ್ ಆಗುತ್ತೆ. ಇದೇ ಥರ 5 ಸಲ ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಲೂಪ್ ಮಧ್ಯದಲ್ಲಿರೋ ಗ್ಯಾಪ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ತ್ರಿಬಲ್ ಕ್ರೋಶೆ ಅಂದ್ರೂ ಒಂದೇ, ಕಂಬ ಅಂದ್ರೂ ಒಂದೇ ಆಗಿರುತ್ತೆ. ಇದೇ ಥರ 5 ಸಲ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದಾಗಿದೆ. ಈ ಥರ ವರ್ಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸ್ಟ್ರೈಟಾಗಿ ಇಟ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಈಗ ಸ್ಟಾರ್ಟಿಂಗಲ್ಲಿ ನಾವೇನು ಹಾಕೋದ್ವಲ್ಲ ಸೂಜಿ ಮೇಲೆ 2 ಸಲ ದಾರನ ಸುತ್ತಕೊಂಡು ಸ್ವಲ್ಪ ಕ್ರಾಸಾಗಿ ಲೇಸ್ಗೆ ಚುಚ್ಚಿ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊತಾ ಇರೋದು. ಇಲ್ಲಿ ನಾನು ಲಾಕ್ ಚೈನ್ನ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ತ್ರಿಬಲ್ ಕ್ರೋಶೆನೇ ವರ್ಕ್ ಮಾಡ್ಕೊತಾ ಇರೋವಂಥದ್ದು. ನಾವೇನು ಸೀರೆ ಕುಚ್ಚು ಕೆಲವ್ರಿಗೆ ಇಷ್ಟ ಆಗಲ್ಲಲ್ವ, ಆ ಥರ ಕುಚ್ಚು ಬೇಡ ಅನ್ನೋರಿಗೆ ಈ ಡಿಸೈನ್ನ ಆರಾಮಾಗಿ ನಾವು ಮಾಡ್ಕೊಬೋದು. ಮತ್ತು ಇದು 1 ಅವರಲ್ಲೆಲ್ಲ ಹಾಕಿ ಮುಗಿಸೋವಂಥ ಸೀರೆ ಕುಚ್ಚು ಡಿಸೈನ್ ಆಗಿರುತ್ತೆ. ಮತ್ತು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಸೀರೆ ಕುಚ್ಚನ್ನ ಹಾಕೋಬೋದಾಗಿರುತ್ತೆ. ಇದೇನು ಡಿಸೈನ್ ಇದೆ ಇದರಲ್ಲಿ ಬೇಕು ಅಂದರೆ ನಾವು ಮಧ್ಯೆ ಗ್ಯಾಪಲ್ಲಿ ಸಹ ಕುಚ್ಚನ್ನ ಕಟ್ಕೊಬೋದು. ಆದರೆ ಕುಚ್ಚು ಬೇಡ ನಮಗೆ ಕೆಲವರಿಗೆ ಕುಚ್ಚು ಇಷ್ಟ ಆಗಲ್ಲಲ್ವ, ಆ ಥರ ಹೇಳ್ದವ್ರಿಗೆ ಈ ಥರ ಸೀರೆ ಕುಚ್ಚನ್ನ ಹಾಕೋಬೋದು. ಇದಕ್ಕೆ ನಾವು 250ಇಂದ 300ವರೆಗೂ ಚಾರ್ಜ್ ಮಾಡ್ಬೋದು. ಇದೇ ಥರ ನಾವೇನು ಗ್ಯಾಪಲ್ಲಿ 5 ತ್ರಿಬಲ್ ಕ್ರೋಶೆನ ಹಾಕೋತಾ ಕೊನೆವರೆಗೂ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗೋವಂಥ ಕ್ರೋಶ ಡಿಸೈನ್ ಇದು. ಸ್ವಲ್ಪ ಇದು ಕ್ರೋಶ ಕುಚ್ಚು ಹಾಕುವಾಗ ಸ್ವಲ್ಪ ದಾರ ಲೂಸ್, ಯಾವುದೇ ಒಂದು ಎಳೆನೂ ಸಹ ಲೂಸ್ ಬಿಡದೇ ಇರೋ ಥರ ನೋಡಿಕೊಂಡು, ಮತ್ತು ದಾರ ಕಟ್ಟಾಗದೇ ಇರೋ ಥರ ನೋಡಿಕೊಂಡು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ನಾವು ಸೀರೆ ಕುಚ್ಚನ್ನ ಹಾಕೋಬೇಕಾಗುತ್ತೆ. ಯಾಕೆಂದರೆ ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಬೇಗ ಕಟ್ಟಾಗುತ್ತೆ ಸಿಲ್ಕ್ ಥ್ರೆಡ್ಡು. ಹಾಗಾಗಿ ನಾವು ಸ್ವಲ್ಪ ಹುಷಾರಾಗಿ, ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಹುಷಾರಾಗಿ ಸೀರೆ ಕುಚ್ಚನ್ನ ಈ ಕ್ರೋಶ ಡಿಸೈನ್ನ ಹಾಕೋಬೇಕು. ಇದೇ ಥರ ನಾವು ಫುಲ್ ಏನು ಸೀರೆ ಪೂರ್ತಿ ಬಾರ್ಡರ್ ಕಂಪ್ಲೀಟ್ ಆಗೋವರೆಗೂ ನಾವು ಇದೇ ಥರ ವರ್ಕ್ ಮಾಡ್ಕೊಳ್ಳೋ ಅಂಥದ್ದು. ಇದರಲ್ಲಿ ಯಾವುದೇ ಚೇಂಜಸ್ ಇರೋದಿಲ್ಲ. ಹಾಗಾಗಿ ನಾನು ಈ ಡಿಸೈನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಲ್ಲಿಗೆ ಮೂರು ಸಲ ಈ ಥರ ಲೂಪ್ನ ಮಾಡಿಕೊಂಡು ಈಗ 5 ತ್ರಿಬಲ್ ಕ್ರೋಶೆನ ಮಾಡಿಕೊಂಡು ಈ ಥರ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈಗ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ಈ ಥರ ನೀಟಾಗಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಾವು ಬಟ್ಟೆಗೆ ಚುಚ್ಚಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ 2 ಎಕ್ಸ್ಟ್ರಾ ಚೈನ್ನ ಹಾಕ್ಬಿಟ್ಟು ನಾನಿಲ್ಲಿ ಡಿಸೈನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ದಾರನ ಎಳ್ಬಿಟ್ಟು ಡಿಸೈನ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ಥರ ಡಿಸೈನ್ ಈ ಥರ ಕಾಣಿಸುತ್ತೆ. ಆರಾಮಾಗಿ 1 ಗಂಟೆಲೆಲ್ಲ ನಾವು ಈ ಡಿಸೈನ್ನ ಹಾಕಿ ಮುಗಿಸ್ಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗೆ ಕಮೆಂಟ್ ಮಾಡಿ, ಮತ್ತು ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.